ಹಲೋ ನಮಸ್ಕಾರ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮನಗಳು. ಇವತ್ತು ವೀಕೆಂಡ್, ಇವತ್ತು ತಿಮ್ಮಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ. ಆ ತಿಮ್ಮಪ್ಪನ ಬೆಟ್ಟ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ತಿಮ್ಮಪ್ಪನ ಬೆಟ್ಟ ಆರ್ಚ್ ಇದೆ. ಸೊ ಈ ರೈಡ್ ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್. ತಿಮ್ಮಪ್ಪನ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ತಿಮ್ಮಪ್ಪನ ಬೆಟ್ಟ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅನ್ನೋದಿದೆ ಇಲ್ಲಿ ಈ ಬೆಟ್ಟದಲ್ಲಿ. ಸಖತ್ತಾಗಿದೆ. ವ್ಯೂ ಮಾತ್ರ ಒಳ್ಳೆ ವ್ಯೂ. ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮ್ಲಿ ಜೊತೆ ಅಂದರೆ ಇಲ್ಲಿ ಬರ್ಬೋದು. ಬಟ್ ಆದರೆ ಲಿಟ್ಟರ್ ಮಾಡಬೇಡಿ ಪ್ಲೇಸ್ನ. ಪ್ಲಾಸ್ಟಿಕ್ ಬಾಟಲ್ಸ್ ತುಂಬಾ ನೋಡ್ತಾ ಇದೀನಿ ಇಲ್ಲಿ ಎಲ್ಲ ಕಡೆ. ಸೊ ಇದು ಲೆವೆಲ್ 1 ಅಂತ ಹೇಳ್ತಾರೆ. ಸೊ ಲೆವೆಲ್ 2 ಕೆಳಗಡೆ ಅಲ್ಲಿ ಟ್ವಿನ್ ರಾಕ್ ಹತ್ರ ಹೋಗಬೇಕು ಅಂದರೆ ಅದು ಲೆವೆಲ್ 3 ಅಂತಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ವ್ಯೂ ಕಾಣಿಸುತ್ತೆ, ಬೆಟ್ಟ ಗುಡ್ಡಗಳೆಲ್ಲ. ಅಲ್ಲಿ ಸ್ವಲ್ಪ ಜನಗಳು ಹೋಗಿದ್ದಾರೆ. ಸೊ ಲೆವೆಲ್ 2 ಅದು. ಲೆವೆಲ್ 3 ಈ ಟ್ವಿನ್ ರಾಕ್ ಹತ್ರ ಹೋಗ್ಬೋದು. ಸೊ ಸೇಮ್ ಜೇಮ್ಸ್ ಬಾಂಡ್ ರಾಕ್ ಇದ್ದಂಗೆ ಇದೆಯಲ್ಲ, ಸಕ್ಕತ್ತಾಗಿ ಕಾಣಿಸ್ತದೆ ಇಲ್ಲಿಂದ. ಸೊ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ವೀಡಿಯೋದಲ್ಲಿ ನೋಡೋಕ್ಕಿಂತ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವೀಕೆಂಡಲ್ಲಿ. 1 ನೋಡಿದ್ರೆ ಈ ವ್ಯೂ ನೋಡ್ಬೋದು ನೀವು. ನೋಡಿ, ಇನ್ಸೇನ್ ಅನ್ಬೋದು, ಸಕ್ಕತ್ತಾಗಿದೆ. ಆಸಮ್, ಮೈಂಡ್ ಬ್ಲೋಯಿಂಗ್ ವ್ಯೂ ಇದು. ನೋಡಿ, ನಮ್ಮ ಹುಡುಗರು ಆಲ್ರೆಡಿ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತಿನ್ನೋಕ್ಕೆ. ಇಟ್ಸ್ ರಿಯಲಿ ಆಸಮ್. ಸೊ ವೀಕೆಂಡ್ಗೆಲ್ಲಿ ರಿಲ್ಯಾಕ್ಸ್ ಆಗಬೇಕು ಅಂದರೆ ಈ ಪ್ಲೇಸ್ ಪಕ್ಕ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆಲ್ಲ. ಸೂಪರ್ಬ್, ಲವ್ಲಿ ಲೊಕೇಶನ್, ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನಮ್ಮ ಹುಡುಗರು ಫೋಟೋ ತೆಗಿತಾ ಇದರಲ್ಲಿ. ಸೊ ನೋಡಿ,
ಲೆವೆಲ್ 1 ಇಷ್ಟು ಸಖತ್ತಾಗಿ ಕಾಣಿಸ್ತದೆ. ಲೆವೆಲ್ 2 ಲೆವೆಲ್ 3 ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಸೊ ಲೆವೆಲ್ 3 ಹೋಗೋಕ್ಕೆ ತುಂಬ ಆ್ಯಕ್ಚುಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಈಗ. ಸೊ ಲೆವೆಲ್ 1 ಲೆವೆಲ್ 2ವರೆಗೂ ತೋರಿಸ್ಬೋದು ಇಲ್ಲಿ. ಬಟ್ ಆದರೂ ತುಂಬ ರಿಸ್ಕಿ. ಗ್ರೂಪ್ಸಲ್ಲಿ ಬನ್ನಿ, ಯಾರು ಸಿಂಗಲ್ಸ್ ಆಗಲಿ ಪೇರ್ಸ್ ಆಗಲಿ ಬರೋಕ್ಕೆ ಹೋಗಬೇಡಿ ಲೆವೆಲ್ 3ವರೆಗೂ ಹೋಗಬೇಕು ಅಂದರೆ. ಲೆವೆಲ್ 2ಗೆ ಹೋಗ್ಬೇಕಂದ್ರೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ನೋಡಿ, ಅಲ್ಲಿವರೆಗೂ ಹೋಗ್ಬೋದು. ಸೊ ಇಲ್ಲಿ ಪಾರ್ಕಿಂಗ್ ಕೆಳಗಡೆ ಅಲ್ಲೊಂದು ಪಾರ್ಕಿಂಗ್ ಇದೆ, ಅಲ್ಲಿಂದನೂ ಕೂಡ ಬರ್ಬೋದು ಈ ಬೆಟ್ಟಕ್ಕೆ. ಸೊ ಈಗ ಬೆಟ್ಟ ಎಲ್ಲ ನೋಡಿದ್ವಿ, ಸೀನಿಕ್ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಅದು ತಿಮ್ಮಪ್ಪನ ದೇವಸ್ಥಾನ. ಸೊ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ತುಂಬ ಚಳಿ ಇದೆಯಲ್ಲ ಕಾರ್ತಿಕ್, ಸಖತ್ ಚಳಿ, ಸಖತ್ ಗಾಳಿ ಬೀಸ್ತಾ ಇದೆ. ಒಳ್ಳೆ ವೀಕೆಂಡ್ ಸ್ಪಾಟ್, ಮಾತ್ರ ಒಳ್ಳೆ ಸ್ಪಾಟ್. ಸ್ಪೆಂಡ್ ತುಂಬ ಚೆನ್ನಾಗಿ ಮಾಡ್ಬೋದು. ಎಲ್ಲ ಫ್ಯಾಮಿಲಿ ಜೊತೆ ಆಗಲಿ ಎಲ್ಲ ಫ್ರೆಂಡ್ಸ್ ಜೊತೆ ಆಗಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಕೂಲ್ ಫ್ರೆಶ್ ಗಾಳಿ ಬರ್ತದೆ. ಮನೆಯಿಂದ ಅಂತೂ ಫುಡ್ ತಂದುಬಿಟ್ರೆ ಅಂತೂ ಸಖತ್ ಇನ್ನು ಟೈಮ್ ಪಾಸ್ ಆಗುತ್ತೆ, ಆರಾಮಾಗಿ ಮಾಡ್ಕೊಡ್ಬೋದು. ಈಗ ನೋಡಿ ಹಿಂದೆ ಬರ್ತಾ ಇದ್ದಾರೆ, ನಾನು ಕಾರ್ತಿಕ್ ಮಾತ್ರ ಮುಂದೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಲೇಜಿ ಗೈಸ್, ಅದೆಲ್ಲ ಇಲ್ಲೇ ದೇವಸ್ಥಾನ ನೋಡಿ, ತಿಮ್ಮಪ್ಪನ ದೇವಸ್ಥಾನ ನೋಡಿ. ಇಲ್ಲೊಂದು ಚಿಕ್ಕ ಕೆರೆ ಥರ ಪಾಂಡ್ ಥರನೇ ಇದೆ, ಕೆರೆ ಅನ್ನಲ್ಲ ಪಾಂಡ್ ಅನ್ಬೋದು. ಸೊ ಫುಲ್ ಬೆಟ್ಟದ ಮೇಲೆ ಇದೆ ಇದು ದೇವಸ್ಥಾನ. ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಹೇಳಬೇಕು ಅಂದರೆ. ಸೊ ಈ ದೇವಸ್ಥಾನ ಈವ್ನಿಂಗ್ 6 ಗಂಟೆವರೆಗೂ ಓಪನ್ ಆಗಿರುತ್ತೆ. ಇವತ್ತು ಸಂಡೇ ಬೇರೆ. ಬಟ್ ಈ ದೇವಸ್ಥಾನ ಮಾತ್ರ ಸೂಪರಾಗಿ ಲೊಕೇಟ್ ಆಗಿರೋದಂತೂ ಸಕ್ಕತ್ತಾಗಿರೋ ಜಾಗದಲ್ಲಿ ಲೊಕೇಟ್ ಆಗಿದೆ. ಯಾಕಂದರೆ ಬೆಟ್ಟ ಮೇಲಿರೋದು ಇದು ದೇವಸ್ಥಾನ. ಇದ್ರ ಪಕ್ಕ ಬಂದ್ಬಿಟ್ಟು ಒಂದು ಚಿಕ್ಕ ಪಾಂಡ್ ಥರ ಇದೆ ನೋಡಿ. ಸೊ ಸಖತ್ ಪ್ರಶಾಂತವಾದ ಜಾಗ. ನಿಜವಾಗ್ಲೂ ತುಂಬ ಜನ ಬರ್ತಾರೆ ಈ ಬೆಟ್ಟಕ್ಕೆ. ಬಟ್ ಪ್ಲೀಸ್ ಲಿಟರ್ ಮಾಡಬೇಡಿ ಪ್ಲೇಸ್ನ. ನೋಡಿ ನಾನು ಬಂದವಾಗಿಂದ ನೋಡ್ತಾಯಿನಿ, ಫುಲ್ಲು ಎಲ್ಲ ಸುತ್ತಮುತ್ತ ಎಷ್ಟು ಚೆನ್ನಾಗಿತ್ತು. ಬೇರೆ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ನಾನು ಈ ತಿಮ್ಮಪ್ಪನ ಬೆಟ್ಟನ. ಸೊ ಬಟ್ ಇವಾಗ ನೋಡಿ ಹೇಗಾಗ್ಬಿಟ್ಟಿದೆ ಅಂದರೆ ಫುಲ್ ಲಿಟರ್ ಮಾಡಿದ್ದಾರೆ. ಪ್ಲೀಸ್ ಫ್ರೆಂಡ್ಸ್, ಈ ಥರ ಪ್ಲೇಸಿಗೆ ಬಂದುವಾಗ ದಯವಿಟ್ಟು ಬಾಟಲ್ಸ್ ಆಗಲಿ ಬೇರೆ ಪ್ಲಾಸ್ಟಿಕ್ಸ್ ಆಗಲಿ ಹಾಕೋಕೆ ಹೋಗಬೇಡಿ. ಯಾಕಂದರೆ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ. ನೋಡಿ ತಿಂದಿರೋ ಪ್ಲೇಟ್ಸು ಎಲ್ಲ ಅಲ್ಲೆಲ್ಲ ಬಿಸಾಕಿದ್ದಾರೆ. ಪ್ಲೀಸ್ ದಯವಿಟ್ಟು ಫ್ರೆಂಡ್ಸ್ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡ್ರಿಸಲ್ ಆಗ್ತಾಯಿತ್ತು. ಸೊ ಅದಕ್ಕೆಲ್ಲ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಟೆಂಪಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಾರ್ತಿಕ್ ಹೋಗೋಣ? ಹಾಂ ಹೋಗೋಣ. ಸೊ ಅಲ್ಲಿ ಲಕ್ಷ್ಮೀ ಟೆಂಪಲ್ ಕೂಡ ಇದೆ. ಇದು ತಿಮ್ಮಪ್ಪನ ಸ್ವಾಮಿ ಟೆಂಪಲ್ಲು. ಬೆಟ್ಟ ಮಧ್ಯದಲ್ಲೇ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು ಈ ದೇವಸ್ಥಾನನ. ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ತಿಮ್ಮಪ್ಪನ ದೇವಸ್ಥಾನ. ಹೇಳಿ ಸ್ವಾಮಿಗಳೇ. ಇದು ಪುರಾತನ ದೇವರು, ಹನುಮಾನ ಮಹರ್ಷಿಗಳು ಸ್ಥಾಪನೆ ಮಾಡಿರೋ ದೇವರು. ನಾವು ಮಾನವರು ಪ್ರಯತ್ನ ಮಾಡಿರೋದಲ್ಲ. ಅವರ ಹಿಂದೆ ವೈಶಿಷ್ಟ್ಯರು, ವಿಶ್ವಾಮಿತ್ರರು, ಕಣ್ಮಹರ್ಷಿಗಳು ಅಂತ ಇದ್ದರು. ಅವರು ದೇವರು ಮಾಡ್ತಾ ಇದ್ದು ಅವರು ಆರಾಧ್ಯ ದೇವ. ಅದನ್ನೆಲ್ಲ ಪೂರ್ಣ ದೇಹನೇ ವಿಧಿಸ್ಬೋದು. ಸಿರಸೆ ಬೇರೆ, ಕಾಲೇ ಬೇರೆ, ಕೈ ಬೇರೆ ಎಲ್ಲ ವಿಧಿಸ್ಬೋದು. ಕಣ್ಮಹರ್ಷಿಗಳು ಎಲ್ಲಿ ನೈಟ್ ಸ್ಥಾಪನೆ ಆಗ್ತಿದ್ರು ಹೋಗ್ತಿದ್ರು, ಅಲ್ಲಿ ಅದನ್ನು ಜೋಡಿಸ್ಬಿಟ್ಟು ಅದ್ರ ವಾಗ್ದಾನ ತಗೊಂಡು ಒಟ್ಟು ಮುಂದೆ ಪ್ರಯಾಣ ಮಾಡ್ತಾ ಇದ್ದಂತೆ. ಆದರೂ ಒಬ್ಬ ಮಾನವ ನೋಡೋದಕ್ಕೆ ಒಬ್ಬ ಮಡವಾಳರು ಮತ್ತು 3 ಗಂಟೆ 3 ದಿನ ಬರ್ತಾ ಇರಬೇಕಾದ್ರೆ ನೋಡೋ ದೃಷ್ಟಿ ಬಿದ್ದಾಗ
ನಾನು ಇಲ್ಲೇ ಸ್ಥಾಪನೆ ಮಾಡು, ನನ್ನ ಹೊರಗಡೆ ಎಲ್ಲೂ ಬರಲ್ಲ ಅಂತ ನೀನೇ ಬಂದು ಪೂಜೆ ಮುಗಿಸ್ಕೊಂಡು ಅಂತ ದೇವ್ರು ಹೇಳ್ದಂಗೆ. ಗಂಗೋದಕ ಬೇಕಾಗಿತ್ತು, ಜಲ ಇಲ್ಲ ಅಂತ. ಜಲ ನಮ್ಮ ಪಾದಿಂದ ಕೊಟ್ಟಿದ್ದು ಜಲ ಬರ್ತಾ ಇತ್ತು ಸೊನೆಗೆ ಪಕ್ಕದಲ್ಲಿ. ಅವತ್ತಿಂದ ದೇವರು ಇದಾಗಿ ಮುಂದಿನ ಬೆಳಗ್ಗೆ ಭಕ್ತಾದಿಗಳ ಮನೆ ಕರ್ಸ್ಕೊತಿದ್ದೀರಿ ಪ್ರಾರ್ಥನೆ ಭಗವಂತ. ಹಾಗಾಗಿ ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಮತ್ತಿಕೆರೆ, ಶೇಖರಗೆರೆ, ಶೆಟ್ಟಳ್ಳಿ, ಅಂಬಲಿದೊಡ್ಡಿ, ಮಾಗಡಿ, ತುಮಕೂರು, ಶಿವಗಂಗೆ, ಚಿತ್ರದುರ್ಗ, ಬೆಂಗಳೂರು 4 ಜನಕ್ಕೆ ಅದಕ್ಕೆ ಹೋಗ್ತಿದ್ದಾರೆ. ಭಕ್ತಾದಿಗಳ ಸಮಾನದಲ್ಲಿ ವಿಶೇಷ ಪೂಜೆ, ವೈಕುಂಠ ಏಕಾದಶಿ ವಿಶೇಷ ಪೂಜೆ. ಭಕ್ತಾದಿಗಳೆಲ್ಲ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳಿಗೆ ಸಂತಾನ ಬಿದ್ದಿಲ್ಲ ಅಂತ ಅದನ್ನು ನೈವೇದ್ಯ ಮಾಡ್ಕೊಂಡು ಹೋದ್ರಿಗೆ ಕಟ್ಕೊಂಡು 4 ತಿಂಗಳಿಗೆ ಸಂತಾನ ವೃದ್ಧಿ ಆಗುತ್ತೆ. ಅವರ ಮನಸ್ಸನ್ನು ಬೇಡಿಕೆ, ಅವರ ನಂಬಿಕೆ ಮೇಲೆ ಏನು ನಂಬಿಕೆ ಕೊಡೋ ಪ್ರಸಾದ ಆಗುತ್ತೆ, ಫಲ ಕೇಸಿ ಕೊಡುತ್ತೆ. ಅದಕ್ಕೆ ಗಮನ ಕಾರಣ. ಎಷ್ಟು ವರ್ಷಗಳಿದೆ ಸ್ವಾಮಿಗಳ? ಸುಮಾರು ಹಿಂದೆ ಇದ್ರೆ 1000 ವರ್ಷ ಆಗಿದೆ. 1000 ವರ್ಷ ಆಗಿದೆಯಾ ಈ ದೇವಸ್ಥಾನ? ಓ, ಉದ್ಭವ ಮೂರ್ತಿನ ಇಲ್ಲಿರೋದು? ನೋಡ್ತಿರೋದು ನಾವು ಏನಾಗಿದೆ ಕಣುವಾಮನಶಿಗಳು ಸುರಸ್ತೆ ಬೇರೆ ಬಾಡಿಸ್ತಾ ಇತ್ತು, ಜೋಡಿಸ್ಬಿಟ್ಟು ಅದು ಮತದಾನ ಕೇಳ್ತಿರ್ತಾರೆ. ತಿರ್ಗಾ ಕಿಚ್ಕೊಂಡು ತಿರುಗಿ ಹಾಕೊಂಡು ಪ್ರಯಾಣ ಮಾಡ್ತಿರಂತೆ. ಕೃಷ್ಣಗಿರಿ ಬೆಟ್ಟ, ರೇವಣಸಿದ್ರಿ ಬೆಟ್ಟ ಹೋಗ್ತಾ ಇರೋದು. ಸೊ ಅಲ್ಲಿಂದ ಎಲ್ಲ ತಂದು ಇಲ್ಲಿ ಸ್ಥಾಪನೆ ಮಾಡಿರೋದು. ನೈಟ್ ಸ್ಥಾಪನೆ ಮಾಡಿ ಅದೇನು ಕೇಳ್ತದೋ ಅದಕ್ಕೆ ಹೋಗ್ತಾ ಇದ್ದಂತೆ. ಒಬ್ಬ ಋಷಿ ನಮ್ಮ ಮುಡವಾಳ್ಕೊಂಡು ಬಂದು ನೋಡಿದಾಗ ಅವನು ಋಷಿ ಶಾಪ ಕೊಟ್ಟ ಅವನಿಗೆ. ನೀನು ಇಷ್ಟದಲ್ಲಿ ಬಂದು 40 ವರ್ಷಕ್ಕೆ ಬೇಕಿತ್ತು. ಆ ಕಲ್ಲಾಗಿ ಬಿದ್ದಿದ್ರು ಇಲ್ಲಿ. ಆ ಕಲ್ಲಲ್ಲಿ ಒಂದು ಗಂಡ ಹಿಂಡಿ, ಒಂದು ಬಟ್ಟೆ ಗಂಟು, ಒಂದು ಕೋಳಿ, ಒಂದು ಕಥೆ ಮರಿ ಇದೆ ಇಲ್ಲಿ. ಆ ಕಾರಣ ಇದೆ. ಅದೇ ಕಲಿಯೋದಲ್ಲಿ ಹೋಗ್ತಾ ಇಲ್ಲ, ಮತ್ತೆ ಈ ಕಲಿಯೋದು ಮುಗಿಬೇಕಂತೆ. ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇಲ್ಲ. ಓಕೆ, ಸರಿ ಸರಿ, ತುಂಬ ಧನ್ಯವಾದಗಳು. ಲೆವೆಲ್ 2 ಹೋಗ್ಬೇಕು ಅಂದರೆ ನೋಡಿ ಇದೇ ದಾರಿ. ಅಪ್ಪ ಜಾಗನೇ ಇಲ್ಲ ಇಲ್ಲಿ, ಫುಲ್ಲು ಕವರ್ ಆಗ್ಬಿಡಿದೆ. ಓಹೋ ಸೂಪರ್, ಕ್ರೇಜಿ. ಕಾರ್ತಿಕ್ ಆರಾಮಾಗಿ ಬನ್ನಿರಿ. ಅಲ್ಲಿ ಕಾಣಿಸ್ತದಲ್ಲ ಆ ವ್ಯೂ ಪಾಯಿಂಟ್ಗೆ ಅಲ್ಲಿ ಹೋಗ್ಬೇಕಂದ್ರೆ, ಅಲ್ಲಿ ನಿಮ್ಗೆ ಕಾಣಿಸ್ತದಿಲ್ಲ, ಈ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ಇದು ಲೆವೆಲ್ 2. ಇಲ್ಲಿ ರೂಟ್ ತೊಗೋಬೇಕು. ತಿರ್ಗಾ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬಾ ದೂರ ನಡಿಬೋದು, ಬಟ್ ಅಲ್ಲಿ ಬೆಟ್ಟ ಹತ್ತಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಕಾರ್ತಿಕ್ ಭಯಂಕರವಾಗಿದೆ ರೂಟ್ ಇದು, ಬಟ್ ಆದರೆ ಒಳ್ಳೆ ಎಕ್ಸ್ಪ್ಲೋರ್ ಮಾಡಿರೋ ಜಾಗ ಇದು. ಓ ಓ ಓ ಓ ಓ ಓ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ಸ್ವಲ್ಪ ಲೇಜಿ ಫೆಲೋಸು ನಮ್ಮ ಜೊತೆ ಬಂದಿರೋರು ಅಲ್ಲೇ ಇದ್ದಾರೆ ನೋಡಿ. ಆ್ಯಕ್ಚುಲಿ ನಾವು ಆ ಬೆಟ್ಟ ಕಾಣಿಸ್ತದಿಲ್ಲ ಲೆವೆಲ್ 1, ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೂ ಏನು ವೇಸ್ಟ್ ಅಲ್ಲ ಅನಿಸುತ್ತೆ. ಸೂಪರಾಗಿರೋ ಪ್ಲೇಸು. ಹೇಳ್ದಲ್ಲ, ಟ್ವಿನ್ ರಾಕ್ ತುಂಬ ಹತ್ರ ಅಲ್ಲ, ಅಟ್ಲೀಸ್ಟ್ ಒಂದು ರೇಂಜ್ಗೆ ಬರ್ಬೋದು. ಸೂಪರ್ ಆಗಿದೆ ನೋಡಿ. ಅಲ್ಲಿ ಗುಹೆ ಥರನೂ ಕಾಣಿಸ್ತದೆ, ಒಂದು ಗುಹೆನೋ ಇರ್ಬೇಕನೋ ಅಲ್ಲಿ, ಸಕ್ಕದಾಗಿ ಕಾಣಿಸ್ತದೆ. ಸೂಪರ್. ಸೂಪರ್. ಸೊ ಎಲ್ಲ ಲೇಜಿ ಥೀವ್ಸ್ ಎಲ್ಲ ಅಲ್ಲಿ ಕಾಣಿಸ್ತದೆ ಲೆವೆಲ್ 1 ಹತ್ರ, ಅಲ್ಲಿ ಕೂತಿದ್ದಾರೆ. ನಾನು ಕಾರ್ತಿಕ್ ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಕಾರ್ತಿಕ್ ಹೇಗೆ ಅನಿಸ್ತದೆ?